ಬುರಗಪಲ್ಲಿಯಲ್ಲಿ ಮೇವಿನ ಬಣವೆಗಳಿಗೆ ಆಕಸ್ಮಿಕವಾದಂತಹ ಬೆಂಕಿ ಬಿದ್ದಿದೆ. ಸುಮಾರು 20ಕ್ಕೂ ಹೆಚ್ಚು ಮೇವಿನ ಬಣವೆಗಳು ಬೆಂಕಿಗಾಹುತಿಯಾಗಿದೆ. ಬುರಗಪಲ್ಲಿ ಇದು ಸೇಡಂ ತಾಲೂಕಿನಲ್ಲಿ ಬರುವಂತಹ ಗ್ರಾಮ. ಬುರಗಪಲ್ಲಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಬುರಗಪಲ್ಲಿ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಜಾನುವಾರುಗಳಿಗೆ ಅಂತ ಸಂಗ್ರಹಿಸಿಟ್ಟಿದ್ದಂತಹ ಮೇವಿನ ಬಣವೆಗಳಿಗೆ ಬೆಂಕಿ ಬಿದ್ದಿದೆ. ಘಟನೆ ನಡೆದ 2 ಗಂಟೆಯ ಬಳಿಕ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಆಲ್ರೆಡಿ ಬೆಂಕಿಗೆ ಆಹುತಿಯಾಗಿ ಹೋಗ್ಬಿಟ್ಟಿತ್ತು ಮೇವಿನ ಬಣವೆಗಳು. ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು ಬೆಂಕಿಗಾಹುತಿಯಾಗಿದೆ. ಮುಧೋಳ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಜಾನುವಾರುಗಳಿಗೆ ಹಾಕೋಕೆ ಅಂತ ಸಂಗ್ರಹಿಸಿಟ್ಟಿದ್ದಂತಹ ಮೇವಿನ ಬಣವೆಗೆ ಬೆಂಕಿ ಬಿದ್ದಿದೆ. ಅದು ಕೂಡ ಸುಮಾರು 20ಕ್ಕೂ ಹೆಚ್ಚು ಮೇವಿನ ಬಣವೆಗಳು ಅಂತ ಹೇಳಿ ತಿಳಿದು ಬಂದಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು ಒಂದು ಕಡೆ ಬೆಂಕಿಗಾಹುತಿಯಾಗಿದ್ರೆ, ಈ ಬರಗಾಲದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮೇವನ್ನು ಸಂಗ್ರಹಿಸಿಟ್ಕೊಂಡು ಜಾನುವಾರುಗಳನ್ನು ಸಲುಹಬೇಕು, ಸಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತರು ಒಂದಷ್ಟು ಯೋಜನೆಯನ್ನು ಹಾಕ್ಕೊಂಡಿರ್ತಾರೆ. ಈ ಕಾರಣಕ್ಕಾಗಿಯೇ ತಮ್ಮ ಹೊಲದಲ್ಲಿ ಈ ರೀತಿಯಾಗಿ ಮೇವಿನ ಬಣವೆಗಳನ್ನು ಮಾಡ್ಕೊಂಡಿಟ್ಟಿರ್ತಾರೆ. ಆದರೆ ಈ ಮೇವಿನ ಬಣವೆಗಳಿಗೆ ಬೆಂಕಿ ಬಿದ್ದಿರೋದು, ಅದಕ್ಕೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಮೇವಿನ ಬಣವೆಗಳಿಗೆ ಬೆಂಕಿ ಬಿದ್ದಿರುವಂತಹ ಕಾರಣದಿಂದಾಗಿ ರೈತರು ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. ಹಾಗೆ ಈ ಘಟನೆಯಾಗಿ ಸುಮಾರು 2 ಗಂಟೆಗಳ ನಂತರದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದರು. ಅಷ್ಟೊತ್ತಿಗಾಗಲೇ ನಾವು ಇಲ್ಲಿ ಗಮನಿಸ್ತಾ ಇರುವಂತೆ ಈ ರೀತಿಯಾಗಿ ಮೇವಿನ ಬಣವೆಗಳು ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದ್ವು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಅಂದ್ರೆ ಇದು ಒಬ್ಬರಿಗೆ ಸಂಬಂಧಪಟ್ಟಿದ್ದ ಅಥವಾ ಊರಿನ ರೈತರೆಲ್ಲ ಸೇರಿ ಈ ರೀತಿಯಾಗಿ ಒಂದು ಹೊಲದಲ್ಲಿ ಮೇವಿನ ಬಣವೆಯನ್ನ ಮಾಡ್ಕೊಂಡಿಟ್ಟಿದ್ದಂತ ಅಂತ ಏನಾಗಿರೋದು ಸಂಜಯ್? ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಬುರಗಪಲ್ಲಿ ಅಂತ ಒಂದು ಗ್ರಾಮ ಇದೆ. ಗ್ರಾಮದಲ್ಲಿ ಸಾಕಷ್ಟು ಜನರು ಈ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮೇವನ್ನ ಒದಗಿಸುವ ಉದ್ದೇಶಕ್ಕೋಸ್ಕರ ಮೇವಿನ ಬಣವೆಗಳನ್ನ ಹಾಕ್ತಾರೆ. ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಹಸಿ ಹುಲ್ಲು ಸಿಗದೇ ಇರೋದ್ರಿಂದ ಕಾರಣಕ್ಕಾಗಿ ಒಣ ಮೇವನ್ನ ಸಂಗ್ರಹಿಸಿ ಮೇವಿನ ಬಣವೆಗಳನ್ನ ತಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಾಕೊಂಡಿರ್ತಾರೆ. ಆದ್ರೆ ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ ಸಮಯದಲ್ಲಿ ಆಕಸ್ಮಿಕವಾಗಿ ಒಂದು ಬಣವೆಗೆ ಮೇವಿನ ಬಣವೆಗೆ ಬೆಂಕಿ ಹತ್ತಿದೆ. ಈ ಒಂದು ಬಣವೆಗೆ ಹತ್ತಿದ ಬೆಂಕಿ ನಿಧಾನವಾಗಿ ಸುತ್ತಮುತ್ತಲಿನ ಮೇವಿನ ಬಣವೆಯು ಕೂಡ ಆವರಿಸಿಕೊಂಡಿದೆ. ಹೀಗಾಗಿ ಕ್ಷಣಾರ್ಧದಲ್ಲಿ ಸುಮಾರು 20ಕ್ಕೂ ಹೆಚ್ಚಿನ ಮೇವಿನ ಬಣವೆಗಳು ಸುಟ್ಟು ಭಸ್ಮವಾಗಿರುವಂತದ್ದು. ಇನ್ನೊಂದೆಡೆ ಅಂತಂದ್ರೆ ಬೆಂಕಿ ಹಚ್ಚಿಕೊಂಡು 2 ಗಂಟೆಯ ನಂತರ ಅಗ್ನಿಶಾಮಕ ದಳದ ವಾಹನಗಳು ಬಂದ್ರಿಂದ ಬೆಂಕಿಯನ್ನು ಕೂಡ ನಂದಿಸಲಿಕ್ಕೆ ಆಗಿಲ್ಲ. ಹೀಗಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು ಇದೀಗ ಸುಟ್ಟು ಹೋಗಿದೆ. ಅದರಲ್ಲೂ ಕೂಡ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮೇವನ್ನು ಹಾಕಲಿಕ್ಕೆ ರೈತರು ಸಾಕಷ್ಟೊಂದು ಪರದಾಡಬೇಕಂತ ಸ್ಥಿತಿ ನಿರ್ಮಾಣವಾಗ್ತದೆ. ಹಸಿರು ಹುಲ್ಲು ಬೆಳೆಯಲಿಕ್ಕೆ ನೀರಿನ ಕೊರತೆಯಿಂದಾಗಿ ಹಸಿರು ಹುಲ್ಲು ಕೂಡ ಸಿಗೋದಿಲ್ಲ. ಹೀಗಾಗಿ ಬಹುತೇಕ ರೈತರು ಒಣ ಮೇವನ್ನೇ ತಮ್ಮ ಜಾನುವಾರುಗಳಿಗೆ ಹಾಕಲಿಕ್ಕೆ ಆಶಯ ಇಟ್ಕೊಂಡಿರ್ತಾರೆ. ಇದೀಗ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟೊಂದು ಬೇಸಿಗೆ ಬಿಸಿಲಿರೋದ್ರಿಂದ ಇಡೀ ವಾತಾವರಣವೇ ಕಾದ ಕೆಂಡದಂತಾಗಿರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಸಣ್ಣ ಒಂದು ಬೆಂಕಿ ಕಿಡಿ ಬಿದ್ರೂ ಕೂಡ ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ತುಕೊಂಡು ಸಾಕಷ್ಟು ಅನಾಹುತಗಳನ್ನು ಮಾಡುವ ಕೂಡ ಸಾಧ್ಯತೆ ಇರ್ತದೆ. ಆದ್ರೆ ಈ ಬುರಗಪಲ್ಲಿ ಆಗಿರುವಂತಹ ಘಟನೆ ಕೂಡ ಒಂದು ಆಕಸ್ಮಿಕವಾಗಿ ಹೊತ್ತುಕೊಂಡಂತಹ ಬೆಂಕಿ ಅಂತ ಹೇಳಲಾಗ್ತದೆ. ಯಾರನ್ನು ಉದ್ದೇಶಪೂರ್ವಕವಾಗಿ ಅಥವಾ ಬೇರೆ ಯಾವ ರೀತಿಯಾಗಿ ಹೊತ್ಕೊಂಡಿದೆ ಅಂತಲ್ಲ, ಬದಲು ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿತ್ತು ಅಂತ ಹೇಳಲಾಗ್ತದೆ. ಆದ್ರೆ ಕ್ಷಣಾರ್ಧದಲ್ಲಿ ಹೊತ್ಕೊಂಡಂತಹ ಬೆಂಕಿ ಸುಮಾರು 20ಕ್ಕೂ ಹೆಚ್ಚು ಮೇವಿನ ಬಣವೆಗಳನ್ನ ಸುಟ್ಟು ಭಸ್ಮ ಮಾಡಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ಮೇವು ಇದೀಗ ಸುಟ್ಟು ಕರಕಲಾಗಿದೆ. ಹೀಗಾಗಿ ರೈತರು ಸಾಕಷ್ಟೊಂದು ಆತಂಕದ ವಾತಾವರಣದಲ್ಲಿ ಇದೀಗ ಕಾಲ ಕೆಳಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಇದ್ದಂತಹ ಮೇವನ್ನ ಇದೀಗ ಸಾವಿರಾರು ರೂಪಾಯಿ ಕೊಟ್ಟು ನಾವು ಮೇವನ್ನ ಖರೀದಿ ಮಾಡ್ಕೊಂಡ್ಬಂದು ಮೇವಿನ ಬಣವೆಗಳನ್ನ ಹಾಕೊಂಡಿದ್ವಿ. ಆದ್ರೆ ಇದೀಗ ಇದ್ದಂತಹ ಮೇವು ಕೂಡ ಸುಟ್ಟು ಭಸ್ಮದಿಂದ ಮುಂದೆ ಜಾನುವಾರುಗಳಿಗೆ ಯಾವ ರೀತಿಯಾಗಿ ಮೇವನ್ನ ಪೂರೈಸಬೇಕು ಅನ್ನೋ ಒಂದು ಆತಂಕ ಜನರಲ್ಲಿ ಮನೆ ಮಾಡ್ತಿದೆ. ಆದ್ರೆ ಈ ಬಗ್ಗೆ ಇದೀಗ ಮುಧೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಇದೊಂದು ಆಕಸ್ಮಿಕ ಘಟನೆ ಅಥವಾ ಮತ್ತೇನೋ ಬೇರೆ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಹಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಬಗ್ಗೆ ಒಂದು ತನಿಖೆಯನ್ನು ಕೂಡ ಮಾಡ್ತೇವೆ. ಓಕೆ, ಧನ್ಯವಾದ ಸಂಜಯ್.